ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಶ್ವಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ, ಯಾವುದೂ ಮಿಸ್ ಆಗಲ್ಲ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೆಳಗಡೆ ಕಾಣ್ತಿರೋ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಏನೋ ದುಡ್ಡು ಕಟ್ಟಬೇಕಾಗಿಲ್ಲ. ನೋಡಿ ಮುದ್ದು ಮಕ್ಕಳೇ, ಇದು ವೆರಿ ಇಂಪಾರ್ಟೆಂಟ್ ಆದಂಥದ್ದು. ನೀವು ತಮ್ಲೈನ್ ನೋಡಿರ್ತೀರ. ಡೂ ಡಸ್ಗಳ ಬಳಕೆ, ಡೂ ಡಸ್ ಡಿಡ್. ಓಕೆ, ಸೊ ಇವುಗಳ ಬಳಕೆ ಹೇಗೆ ಮಾಡಬೇಕು ಫ್ಲೂಯೆಂಟ್ ಇಂಗ್ಲೀಷಲ್ಲಿ. ನೋಡಿ, ಇಂಗ್ಲೀಷ್ ಬೇಕಂದರೆ ನಾವು ಇಂಗ್ಲೀಷ್ ಭಾಷೆ, ಯಾಕಂದರೆ ನಮ್ಮದಲ್ಲದೆ ಇರೋ ಭಾಷೆ ಅಲ್ವಾ. ನಮ್ಮದಲ್ಲದೆ ಇರೋ ಭಾಷೆ ನಾವು ಕಲಿಬೇಕು ಅಂತಂದರೆ ನಮಗೆ ಗ್ರಾಮರ್ ಬರಲೇಬೇಕಾಗತ್ತೆ. ಓಕೆ, ಸೊ ದ್ಯಾಟ್ ಗ್ರಾಮರು ನಮಗೆ 25% ಹೆಲ್ಪ್ ಆಗುತ್ತೆ ಭಾಷೆಯನ್ನು ಕಲೀಲಿಕ್ಕೆ. ಓಕೆ, ಇಲ್ಲಿ 70% ನಾವೇನು ಮಾಡಬೇಕು, 65-70% ನಾವು ಏನು ಮಾಡಬೇಕು, ಸೊ ಭಾಷೆಯನ್ನು ಕಲಿಬೇಕಾಗತ್ತೆ 75%. ಓಕೆನಾ. ಸೊ ನೋಡಿ, ಇಲ್ಲಿ ಡೂ ಮತ್ತು ಡಸ್ಗಳ ಬಳಕೆನ ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ, ಹೇಗೆ ಬಳಸ್ತೀವಿ, ಅದರ ನೆಗೆಟಿವ್ ಫಾರ್ಮೇಷನ್ ಏನು, ಸೊ ಅದರದ ಸಂಪೂರ್ಣ ಮಾಹಿತಿಯನ್ನು ನೀವು ಇವತ್ತು ತಿಳ್ಕೊಳ್ತೀರಾ ಮುದ್ದು ಮಕ್ಕಳೇ. ನಿಮಗೆ ಗ್ರಾಮರಿಗೆ ತುಂಬ ಯೂಸ್ ಆಗುತ್ತೆ, ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಕಲೀಲಿಕ್ಕೂ ಸಹಾಯ ಆಗುತ್ತೆ. ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅಂದಾಗ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ ಮುದ್ದು ಮಕ್ಕಳೇ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಬಳಸ್ತೀವಿ ಡೂ ಡಸ್ಗಳನ್ನು. ಅದು ಏನು, ನಿಮಗೆ ಟೆನ್ಸ್ಗಳ ಬಗ್ಗೆ ಗೊತ್ತಿರಬೇಕು. ಓಕೆ, ಟೆನ್ಸ್ಗಳು ಗೊತ್ತಲ್ವಾ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಸೊ ದ್ಯಾಟ್ ಹಾಗಾಗಿ ನಿಮಗೆ ಟೆನ್ಸ್ಗಳ ಬಗ್ಗೆ ಗೊತ್ತಿರಲಿ. ಟೆನ್ಸ್ಗಳು ಎಲ್ಲಿ ಯೂಸ್ ಆಗುತ್ತೆ, ಡೂ ಡಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ಗಳಿದು. ಓಕೆ, ಆದರೆ ಡೂ ಅನ್ನುವಂಥದ್ದು ಕೇವಲ ಹೆಲ್ಪಿಂಗ್ ವರ್ಬ್ ಅಷ್ಟೇ ಆಗಲ್ಲ, ಅದು ಮೇನ್ ವರ್ಬ್ ಆಗಿ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಪಾಸಿಟಿವ್ ಫಾರ್ಮೇಷನ್ನು ಎಲ್ಲಿ ಬಳಸ್ತೀವಿ, ಡೂ ಡಸ್ ಬಳಸ್ತೀವಿ. ಅದರದ್ದು ನೆಗೆಟಿವ್ ಫಾರ್ಮೇಷನ್ನೇ ನಾಟ್ ಸೇರಿಸಿದ್ರೆ, ಅದ್ರ ಮುಂದೆ ಡಸಂಟ್, ಡು ನಾಟ್ ಸೇರಿಸಿದ್ರೆ ನೆಗೆಟಿವ್ ಆಗುತ್ತೆ. ಓಕೆನಾ. ಸೊ ಡೂ, ಐ, ವಿ, ಯು, ದೇಗೆ ಡೂ ಬಳಸಿದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಸಿ, ಇಟ್ಟಿಗೆ ಡಸ್ ಬಳಸ್ತೀವಿ. ಓಕೆ, ಫಸ್ಟ್ ಪರ್ಸನ್, ಥರ್ಡ್ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ನಿಮಗೆ ಗೊತ್ತಿದೆ ಅನ್ಕೋತೀನಿ ನಾನು ಮುದ್ದು ಮಕ್ಕಳೇ. ಓಕೆ, ಸೊ ಇಲ್ಲಿ ಆಯ, ಉಯ್ಯ, ಯುವ, ದೇಗೆ ಡೂ ಬಳಸಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅವನು, ಅವಳು, ಅದು. ಓಕೆ, ಹಿ, ಶಿ, ಇಟ್ಟಿಗೆ ಡಸ್ ಬಳಸಬೇಕು. ಇದರ ನೆಗೆಟಿವ್ ಫಾರ್ಮೇಷನ್ ಅದ್ರ ಜೊತೆ ನಾಟ್ ಸೇರಿಸಿದ್ರೆ ನೆಗೆಟಿವ್ ಫಾರ್ಮೇಷನ್ ಆಗುತ್ತೆ. ಒಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಡೂ ಡಸ್ಗಳನ್ನು ನಾವು ಈಗ 3 ಕಾಲಗಳಲ್ಲಿ ಮತ್ತೆ ಡಿವೈಡ್ ಮಾಡ್ತೀವಿ, 4 ಅಂತ. ಈಗ ಪ್ರೆಸೆಂಟಲ್ಲಿ 4, ಭೂತ್ ಕಾಲದಲ್ಲಿ 4, ಫ್ಯೂಚರ್ ಟೈಮ್ ಕಾಲದಲ್ಲಿ 4 ಅಂತ. ಪ್ರೆಸೆಂಟ್ ಟೆನ್ಸಲ್ಲಿ 4 ಟೆನ್ಸಸ್ ಡಿವೈಡ್ ಮಾಡ್ತೀವಿ, ಪಾಸ್ಟಲ್ಲಿ 4 ಟೆನ್ಸು, ಫ್ಯೂಚರಲ್ಲಿ 4 ಟೆನ್ಸ್ ಅಂತ ಡಿವೈಡ್ ಮಾಡ್ತೀವಿ. ಹಾಗೆ ಈ ಡೂ ಡಸ್ಗಳನ್ನ ಕೇವಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಸ್ತೀವಿ, ಗೊತ್ತಿರಲಿ, ಮತ್ತೆಲ್ಲೂ ಬರಲ್ಲ ಮುದ್ದು ಮಕ್ಕಳೇ. ಓಕೆ, ಡೂ ಡಸ್ಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಸ್ತೀವಿ. ಯಾವಾಗ ಬಳಸಬೇಕು ಅಂತಂದರೆ ನೋಡಿ, ಪ್ರತಿದಿನ ನಡೆಯುವಂತಹ ಕೆಲಸಗಳು ಪ್ರತಿದಿನ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಪ್ರತಿದಿನ ಸ್ಕೂಲ್ಗೆ ಹೋಗೋರಾದರೆ ಸ್ಕೂಲ್ಗೆ ಹೋಗ್ತಿರ್ತೀರಾ, ಹೊಲದಲ್ಲಿ ಕೆಲಸ ಮಾಡೋರಾದರೆ ಪ್ರತಿದಿನ ಅವ್ರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ವಾ. ಫ್ಯಾಕ್ಟ್ರಿಗೆ ಹೋಗೋರು ಫ್ಯಾಕ್ಟ್ರಿಗೆ, ಡಾಕ್ಟರ್ಗಳು, ಲಾಯರ್ಗಳು, ಇಂಜಿನಿಯರ್ಗಳು, ಬಸ್ ಕಂಡಕ್ಟ್ರು, ಡ್ರೈವರ್ಗಳು ಅಲ್ವಾ. ಸೊ ಈ ಥರ ಒಬ್ಬ ಫಾರ್ಮರ್ ಇರ್ಬೋದು, ಅಥವಾ ಸೊ ಈ ಥರ ಅವ್ರು ಮಾಡುವಂತಹ ಪ್ರತಿದಿನದ ಕೆಲಸಗಳು. ನಿಮ್ಮಮ್ಮ ಪ್ರತಿದಿನ ಅಡುಗೆ ಮಾಡ್ತಾರಲ್ವ, ಅದು ಅವರ ಅಡುಗೆ ಕೆಲಸ ಅಲ್ವಾ. ಇನ್ನು ಹವ್ಯಾಸಗಳು ಅಥವಾ ಅಭ್ಯಾಸಗಳನ್ನ ಹೇಳುವಾಗ, ಮತ್ತು ಹವ್ಯಾಸಗಳಂದರೆ ನಿಮಗೆ ಗೊತ್ತಿದೆ, ಹ್ಯಾಬಿಟ್ಸ್ ಇರ್ತದೆ ಕೆಲವರಿಗೆ, ಅದು ಚೇಂಜ್ ಆಗಲ್ಲ ಅಲ್ವಾ. ಸೊ ಕೆಲವೊಂದಿಷ್ಟು ಹ್ಯಾಬಿಟ್ಗಳ ಬಗ್ಗೆ ಹೇಳುವಾಗ ಹೇಳ್ತೀವಿ. ಆಮೇಲೆ ಬದಲಾಗದೇ ಇರುವಂತಹ ವಿಷಯಗಳು ಅಂದರೆ ಸಾರ್ವಕಾಲಿಕ ಸತ್ಯ ಇರುತ್ತೆ, ಅದು ಯಾವತ್ತೂ ಬದಲಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಈಗ ಗೌರ್ಮೆಂಟ್ ನೌಕರಿ, ನಮಗೆ ಬ್ಯಾಂಕಲ್ಲಿ ಗೌರ್ಮೆಂಟ್ ನೌಕರಿ ಸಿಕ್ತು, SBI ಬ್ಯಾಂಕಲ್ಲಿ. ರಿಟೈರ್ಡ್ ಆಗೋವರೆಗೂ ಅವರು ಅದೇ ಕೆಲಸ ಮಾಡ್ತಿರ್ತಾರೆ. ಸೊ ಅದೆಂದು ಬದಲಾಗದೇ ಇರುವಂತಹ ವಿಷಯಗಳು ಅಲ್ವಾ. ಈಗ 1 ತಿಂಗಳು ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡಿ, 1 ತಿಂಗಳು ಡಾಕ್ಟ್ರ್ ಕೆಲಸ ಮಾಡಿ, 1 ತಿಂಗಳು ಲಾಯರ್ ಕೆಲಸ ಮಾಡಿ, 1 ತಿಂಗಳು ಹೊಲದಲ್ಲಿ ಕೆಲಸ ಮಾಡಿ, ಈ ಥರ ಇರಲ್ಲ ಅಲ್ವಾ. ಸೊ ಬದಲಾಗದೇ ಇರುವಂತಹ ಪರ್ಟಿಕ್ಯುಲರ್ ವಿಷಯಗಳನ್ನ ಹೇಳುವಾಗ, ಹವ್ಯಾಸ ಅಥವಾ ಅಭ್ಯಾಸಗಳ ಬಗ್ಗೆ, ಹ್ಯಾಬಿಟ್ಗಳ ಬಗ್ಗೆ ಮಾತಾಡುವಾಗ, ಮತ್ತು ಪ್ರತಿದಿನ ನಡೀತಕ್ಕಂತಹ ಕೆಲಸಗಳನ್ನ ಹೇಳುವಾಗ ನಾವು ಡೂ ಡಸ್ಗಳನ್ನ ಬಳಸ್ತೀವಿ ಮುದ್ದು ಮಕ್ಕಳೇ, ಗೊತ್ತಿರಲಿ. ಡೂ ಡಸ್ಗಳನ್ನ ಅದು ಇದು ಯಾವಾಗ, ಓನ್ಲಿ ಇನ್ ದ ಪ್ರೆಸೆಂಟ್ ಟೆನ್ಸ್
ಓಕೆ, ಈ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ನಾವು ಬಳಸಬೇಕಾಗುತ್ತೆ ಡೂ ಡಸ್ಗಳನ್ನು. ಅರ್ಥ ಮಾಡ್ಕೊಳ್ಳಿ ಮುದ್ದು ಮಕ್ಕಳೇ. ಇದು ಅರ್ಥ ಆದರೆ ಖಂಡಿತ ನಿಮಗೆ ವಾಕ್ಯಗಳ ರಚನೆಗೆ ಸಹಾಯ ಆಗುತ್ತೆ. ಇನ್ನು ನಾನು ಈಗ ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ ಹೇಳಿದೆ, ಡೂ ಅನ್ನುವಂಥದ್ದು, ಡೂ ಅಂದ್ರೇನು ಮಾಡು ಅಂತ ಅರ್ಥ ಮೇನ್ ವರ್ಬ್ ಆದರೆ, ಬಟ್ ಅದು ಹೆಲ್ಪಿಂಗ್ ವರ್ಬಾಗೂ ಯೂಸ್ ಆಗುತ್ತೆ. MV ಅಂದರೆ ಮೇನ್ ವರ್ಬ್, ಮತ್ತು HV ಅಂತಂದರೆ ಹೆಲ್ಪಿಂಗ್ ವರ್ಬ್ ಅಂತ. ಡೂ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಆಗೂ ಯೂಸ್ ಆಗುತ್ತೆ, ಸಹಾಯಕ ಕ್ರಿಯಾಪದ ಆಗಿ, ಮತ್ತು ಮುಖ್ಯ ಕ್ರಿಯಾಪದ ಆಗಿನೂ ಅದನ್ನು ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಡೂ ಯೋಗ, ನಾನು ಯೋಗ ಮಾಡುತ್ತೇನೆ. ನೋಡಿ, ಇದು ನನ್ನ ಹ್ಯಾಬಿಟ್. ಇಲ್ಲಿ ಹವ್ಯಾಸ ಹೇಳ್ತಾ ಇದ್ದೀನಿ ನಾನು ಅಲ್ವಾ. ಹವ್ಯಾಸನ ಈಗ ಕೆಲವ್ರಿಗೆ ಚಿತ್ರ ಬಿಡಿಸೋ ಹವ್ಯಾಸ ಇರುತ್ತೆ, ಕೆಲವೊಬ್ಬರಿಗೆ ಕವನಗಳನ್ನ ಬರೆಯೋದು, ಕೆಲವರಿಗೆ ಲೇಖನಗಳನ್ನ ಬರೆಯೋದು, ಕಾದಂಬರಿ ಬರೆಯೋದು, ಕೆಲವರಿಗೆ ಹಾಡೋ ಹವ್ಯಾಸ ಇರುತ್ತದೆ, ಕೆಲವರಿಗೆ ಡಾನ್ಸ್ ಮಾಡೋ ಹವ್ಯಾಸಗಳಿರುತ್ತೆ. ಅದು ಅವ್ರದ್ದು ಉದ್ಯೋಗ ಇರಲ್ಲ, ಬಟ್ ಅವಾಗವಾಗ ಡಾನ್ಸ್ ಮಾಡೋದು, ಹಾಡು ಹಾಡೋದು, ಚೆನ್ನಾಗಿ ರಂಗೋಲಿ ಬಿಡಿಸೋದು, ಚೆನ್ನಾಗಿ ಸ್ಪೆಷಲ್ ಅಡುಗೆ ಮಾಡೋದು, ಚೆನ್ನಾಗಿ ಓದೋ ಪುಸ್ತಕ, ಕೆಲವರಿಗೆ ಓದೋ ಹವ್ಯಾಸ ಇರುತ್ತೆ ಅಲ್ವಾ. ಸೊ ಈ ಥರ ಹವ್ಯಾಸಗಳನ್ನ ಹೇಳುವಾಗ ಬಳಸ್ತೀವಿ. ನೋಡಿ, ಡೂ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿಲ್ಲ, ಮೇನ್ ವರ್ಬ್ ಆಗಿದೆ. ನಾನು ಯೋಗ ಮಾಡುತ್ತೇನೆ, ಮಾಡುವ ಅಂತ ಕ್ರಿಯಾಪದ ಆಗಿದೆ ಇಲ್ಲಿ. ಓಕೆ, ಇನ್ನು ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದು ಒಂದಿಷ್ಟು ವಾಕ್ಯಗಳನ್ನ ನಾನು ನಿಮಗೆ ಬರೆದಿದ್ದೀನಿ. ಐ ಡ್ರಿಂಕ್ ಟೀ ಅಂದರೆ ನಾನು ಟೀ ಕುಡಿತೇನೆ. ಅಂದರೆ ಈಗ ಟೀ ಕುಡಿತಾ ಇದ್ದೀನಿ ಅಂತಲ್ಲ ಮುದ್ದು ಮಕ್ಕಳೇ, ನಾನು ಟೀಯನ್ನು ಪ್ರತಿದಿನ ಕುಡಿತೀನಿ, ಅದು ನನ್ನ ಹವ್ಯಾಸ. ಓಕೆ, ಐ ಟೀಚ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಟೀಚರ್, ಸೊ ದ್ಯಾಟ್ ನಾನು ಇಂಗ್ಲೀಷ್ನ ಕಲಿಸ್ತಾ ಇದ್ದೇನೆ. ಐ ಟೀಚ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲಿಸುತ್ತೇನೆ. ಐ ಗೋ ಟು ದ ಆಫೀಸ್ ಆ್ಯಟ್ 9 o'clock. ಸೊ ಅಲ್ವಾ, ಇದು ಪರ್ಟಿಕ್ಯುಲರ್ ಬದಲಾಗದೇ ಇರುವಂತಹ ವಿಷಯ. ನಾನು ಈಗ ಆಫೀಸಿಗೆ ಹೋಗಬೇಕು ಕೆಲಸಕ್ಕೆ, ಪ್ರತಿದಿನ ನಾನು 9 ಗಂಟೆಗೆ ಹೋಗಲೇಬೇಕು, 9 ಗಂಟೆಗೆ ಹೋಗ್ತೇನೆ ಆಫೀಸಿಗೆ. ಐ ಲಿವ್ ಇನ್ ಮೈಸೂರು. ನೋಡಿ, ಇದು ಎಂದು ಸಾರ್ವಕಾಲಿಕ ಸತ್ಯ, ಇದು ಎಂದು ಬದಲಾಗಲ್ಲ ಅಲ್ವಾ. ನಾವು ವಾಸಿಸ್ಲಿಕ್ಕೆ ಅಂತ ಒಂದು ಪರ್ಫೆಕ್ಟಾಗಿ ಒಂದು ಜಾಗದಲ್ಲಿ ಮನೆ ಕಟ್ಕೊಂಡ್ಬಿಡ್ತೀವಿ, ಸೊ ಅದು ಬದಲಾಗದೇ ಇರುವಂಥದ್ದು. ಅಲ್ಲಿ ಕೂಡ ನಾವು ಬಳಸೋದು ಐ ಲಿವ್ ಇನ್ ಮೈಸೂರು, ನಾನು ಮೈಸೂರಲ್ಲಿ ವಾಸ ಮಾಡ್ತೇನೆ. ಐ ವರ್ಕ್ ಇನ್ ಅ ಸ್ಕೂಲ್, ನಾನು ಶಾಲೆಯಲ್ಲಿ ಕೆಲಸ ಮಾಡ್ತೇನೆ. ಐ ಈಟ್ ಮೈ ಲಂಚ್ ಆ್ಯಟ್ 2 o'clock, ನಾನು 2 ಗಂಟೆಗೆ ಲಂಚ್ ತಿಂತೇನೆ, ಮಧ್ಯಾಹ್ನ ಊಟ 2 ಗಂಟೆಗೆ ಮಾಡ್ತೇನೆ. ಐ ಲೀವ್ ಮೈ ಹೋಮ್ ಆ್ಯಟ್ 10 o'clock, ನಾನು 10 ಗಂಟೆಗೆ ಬೆಳಿಗ್ಗೆ ಮನೆಯನ್ನು ಬಿಡ್ತೇನೆ. ಐ ಸ್ಲೀಪ್ ಆನ್ ದ ಫ್ಲೋರ್, ನಾನು ನೆಲದ ಮೇಲೆ ಮಲಗುತ್ತೇನೆ. ಐ ಸ್ಲೀಪ್ ಆನ್ ದ ಫ್ಲೋರ್ ಅಂದ್ರೇನು, ನೆಲದ ಮೇಲೆ ಮಲಗ್ತೇನೆ ಅಂತ. ಇದೆಲ್ಲ ಯಾಕೆ ಈ ವಾಕ್ಯಗಳನ್ನ ಕೊಟ್ಟಿದ್ದೀನಿ ಅಂತಂದರೆ, ನಿಮಗೆ ನಾನು ಹೇಳಿದೆ ಡೂ ಡಸ್ಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೀವಿ ಅಂತ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂತಹ ವಾಕ್ಯಗಳಿದೆಲ್ಲ, ಬಟ್ ಇದರಲ್ಲಿ ಡೂನೂ ಇಲ್ಲ, ಡಸು ಇಲ್ಲ. ಇಲ್ಲೆಲ್ಲ ನಾನು ಐ ಅಂತ ತಗೊಂಡಿದ್ದೀನಿ, ಅಂದರೆ ನಾನು ಅಂತ ಅಲ್ವಾ. ಸೊ ಇದನ್ನು ನೀವು ಬೇರೆ ಬೇರೆ ಸೇರಿಸಿ ಬರಿಬೇಕು ಮುದ್ದು ಮಕ್ಕಳೇ. ಫಾರ್ ಎಕ್ಸಾಂಪಲ್, ಐ ಡ್ರಿಂಕ್ ಟೀ, ಯು ಟೀಚ್ ಇಂಗ್ಲೀಷ್, ದೇ ಗೋ ಟು ದ ಆಫೀಸ್ ಆ್ಯಟ್ 9 o'clock, ಅವರು ಆಫೀಸಿಗೆ 9 ಗಂಟೆಗೆ ಹೋಗ್ತಾರೆ. ಸೊ ಮತ್ತು ಶಿ ಲಿವ್ ಇನ್ ಮೈಸೂರು, ಅವಳು ಮೈಸೂರಲ್ಲಿ ಇರ್ತಾಳೆ. ಇಲ್ಲಿ ಐ ವರ್ಕ್ ಇನ್ ಸ್ಕೂಲ್ ಅಂತ ಮಾಡಿದ್ದೀನಿ. ಹಿ ವರ್ಕ್ ಇನ್ ದ ಸ್ಕೂಲ್, ಅವನು ಶಾಲೆಯಲ್ಲಿ ಕೆಲಸ ಮಾಡ್ತಾನೆ. ಸೊ ಈ ಥರ ನೀವು ಪ್ರೊನೌನ್ಸಿಯೇಷನ್ಗಳನ್ನ ಚೇಂಜ್ ಮಾಡಿ ಬರಿಬಹುದು. ಇವಕ್ಕೆ ನಾವು ಪ್ರೊನೌನ್ಸಿಯೇಷನ್ ಅಂತ ಕರಿತೀವಿ, ಐ, ಉಯ್, ಹಿ, ಸಿ, ಇಟ್, ದೇ ಅನ್ನೋದು. ಓಕೆನಾ. ಸೊ ಇಲ್ಲಿ ಡೂ ಡಸ್ಗಳು ನೆಗೆಟಿವ್ ಮಾಡೋವಾಗ ಬರುತ್ತೆ. ಓಕೆ, ನೆಗೆಟಿವ್ ಇಂಟ್ರೋಗೇಟಿವ್ ಮಾಡೋವಾಗ ಡೂ ಡಸ್ಗಳನ್ನ ನಾವು ಬಳಸ್ತೇವೆ ಮುದ್ದು ಮಕ್ಕಳೇ. ಓಕೆ, ನಾನು ನಿಮಗೆ ಮುಂದೆ ಕ್ಲಾಸ್ ಹೇಳ್ತೇನೆ, ಮುಂದೆ ಹೇಳ್ತಾ ಇದ್ದೀನಿ, ನೋಟ್ಸಿದೆ, ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ಐ ಡ್ರಿಂಕ್ ಟೀ ಅಂತ ಇದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ. ಇಲ್ಲಿ ಸಾಮಾನ್ಯ ವಾಕ್ಯ ಅಂದರೆ ಪ್ರತಿದಿನ ನಡೆಯುವಂಥದ್ದು. ನಾನು ಹೇಳಿದೆ ಡೂ ಡಸ್ನ ಎಲ್ಲಿ ಬಳಸಬೇಕು ಅಂತ, ಪ್ರತಿದಿನ ನಡೆಯುವಂತಹ ವಾಕ್ಯಗಳಲ್ಲಿ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಐ ಡ್ರಿಂಕ್ ಟೀ, ಡು ಐ ಡ್ರಿಂಕ್ ಟೀ, ನಾನು ಕಾಫಿ ಕುಡಿತೀನಿ ಅಥವಾ ಚಹಾ ಕುಡಿತೀನಿ. ನೀನು ಚಹಾ ಕುಡಿಯುತ್ತೀಯಾ ಅಂತ ಕೇಳಬೇಕಾದ್ರೆ ಡು ಯು ಡ್ರಿಂಕ್ ಟೀ ಅಂತ ಕೇಳಬೇಕು. ಇಲ್ಲ, ನಾ ಟೀ ಕುಡಿಯಲ್ಲ ಅಂತ ಅನ್ನೋದಾದರೆ ನೋ ಐ ಡೋಂಟ್ ಡ್ರಿಂಕ್ ಟೀ ಅಂತ ಹೇಳ್ಬೋದು, ಅಥವಾ ಐ ಡೋಂಟ್ ಅಥವಾ ಐ ಡು ನಾಟ್ ಡ್ರಿಂಕ್ ಟೀ ಅಂತ ಹೇಳಬೇಕು. ಸೊ ಈ ಥರ ನೆಗೆಟಿವ್ ಇಂಟ್ರೋಗೇಟಿವ್ ಮಾಡೋವಾಗ ನಮಗೆ ಡೂ ಡಸ್ಗಳು ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಶಿ ಪ್ಲೇಸ್ ಕ್ರಿಕೆಟ್, ಅವಳು ಕ್ರಿಕೆಟ್ ಆಡುತ್ತಾಳೆ. ಫಸ್ಟ್ ನೀವು ಟೆನ್ಸ್ ಕಲೀರಿ ಮಕ್ಕಳೇ. ಈಗ ನಾನು ಅದನ್ನ ಹೇಳ್ತಾ ಇದ್ದೀನಿ. ಡೂ ಡಸ್ ಕಲಿಯೋಕ್ಕೂ ಮುಂಚೆ ನೀವು ಸ್ವಲ್ಪ ಇದನ್ನು ತಿಳ್ಕೊಬೇಡಿ. ಓಕೆ, ಇಲ್ಲಿ ನೋಡಿ, ಸಿ ಪ್ಲೇಸ್ ಕ್ರಿಕೆಟ್, ಅವಳು ಕ್ರಿಕೆಟ್ ಆಡ್ತಾಳೆ ಅಲ್ವಾ. ನೋಡಿ, ಇಲ್ಲಿ ಪ್ಲೇ ಇದ್ದಿದ್ದು ಪ್ಲೇಸ್ ಆಯಿತು, ಎಸ್ ಪ್ರತ್ಯಯ ಬಂದಿದೆ. ನಾನು ನನ್ನ ಹಿಂದಿನ ಗ್ರಾಮರ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡಬಹುದು. ಓಕೆ, ಸೊ
ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಹಿ ಸಿ ಇಟ್ ಇದ್ದಲ್ಲೇ ಮೇನ್ ವರ್ಬಿಗೆ ಎಸ್ ಪ್ರತ್ಯಯ ಬರುತ್ತೆ. ರೈಟ್ ಇದ್ದರೆ ರೈಟ್ಸ್ ಆಗುತ್ತೆ. ಓಕೆ, ರೀಡ್ ಇದ್ದದ್ದು ರೀಡ್ಸ್ ಆಗುತ್ತೆ ಅಲ್ವಾ. ಪ್ಲೇ ಇದ್ದಿದ್ದು ಪ್ಲೇಸ್ ಆಯಿತು. ಸೊ ಈ ಥರ ಎಸ್ ಪ್ರತ್ಯಯ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮಾತ್ರ ಹಚ್ಚಬೇಕು. ಅದು ಎಲ್ಲಿ? ಕೇವಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ, ಎಲ್ಲ ಟೆನ್ಸ್ಗಳಲ್ಲೂ ಅಲ್ಲ. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಹಚ್ಚಬೇಕು. ನೆಕ್ಸ್ಟ್ ನೋಡಿ, ದೇ ಲೈಕ್ ಐಸ್ ಕ್ರೀಮ್. ಅವರು ಐಸ್ ಕ್ರೀಮನ್ನು ಇಷ್ಟಪಡ್ತಾರೆ. ಓಕೆ, ಅವರು ಐಸ್ ಕ್ರೀಮ್ ಇಷ್ಟಪಡ್ತಾರೆ. ಅವ್ರಿಗೆ ಇಷ್ಟ ಆಗೋ ಸ್ವೀಟ್ ಏನು? ಐಸ್ ಕ್ರೀಮ್. ಓಕೆ, ದೇ ಗೋ ಟು ದ ಜಿಮ್ ಎವ್ರಿ ಡೇ. ಸೊ ನೋಡಿ, ಇಲ್ಲಿ ಇದು ಹವ್ಯಾಸ ತೋರಿಸುತ್ತೆ, ಅವ್ರಿಗಿರೋ ಹವ್ಯಾಸ. ಅವ್ರು ಜಿಮ್ಮಿಗೆ ಹೋಗೋದು ಅವ್ರ ಹವ್ಯಾಸ, ಅದು ಅವ್ರ ಉದ್ಯೋಗ ಅಲ್ಲ. ಜಿಮ್ಮಿಗೆ ಹೋಗುವಂಥದ್ದು ಅವ್ರಿಗೊಂದು ಹಾಬಿ. ಹೀ ಡಸ್ ಹೀಸ್ ವರ್ಕ್. ಅವನು ತನ್ನ ಕೆಲಸವನ್ನು ಮಾಡ್ತಾನೆ. ಓಕೆ, ಅವನು ತನ್ನ ಕೆಲಸವನ್ನು ಮಾಡ್ತಾನೆ. ಇಲ್ಲಿ ನೋಡಿ, ಹೀ ಡಸ್ ಹೀಸ್ ವರ್ಕ್ ಅಂತ ಬಂತು. ಓಕೆ, ಅಂದರೆ ಇಲ್ಲಿದೆ ಮಾಡು ಅಂತ ಅರ್ಥ. ಡಸ್ ಅನ್ನುವಂಥದ್ದು ಇದು ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್ ಆಗಿ ಯೂಸ್ ಆಗಿದೆ. ಡಸ್ ಅನ್ನುವಂಥದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಲ್ಲ, ಮಾಡು ಅನ್ನುವಂತಹ ಕ್ರಿಯಾಪದ ಆಗಿ ನಾವು ಬಳಸ್ತೀವಿ ಇಲ್ಲಿ ಡಸ್ ಅನ್ನೋದನ್ನು. ಓಕೆ, ಮಾಡಿನೇ. ಸೊ ಇಲ್ಲಿ ನೋಡಿ, ಹಿ ಡಸ್ ಹಿಸ್ ವರ್ಕ್, ಅವನು ತನ್ನ ಕೆಲಸವನ್ನು ಮಾಡುತ್ತಾನೆ. ಓಕೆ, ಸೊ ಇಲ್ಲಿ ಡಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಅಲ್ಲ, ಇದು ಕ್ರಿಯಾಪದ, ಮಾಡು ಅನ್ನುವಂತಹ ಪದ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಯು ರೈಟ್ ಸ್ಟೋರೀಸ್. ನೀನು ಕತೆಗಳನ್ನು ಬರೆಯುತ್ತೀಯಾ? ಶಿ ರೈಟ್ ಸ್ಟೋರೀಸ್. ಅವಳು ಕತೆಗಳನ್ನು ಬರೆಯುತ್ತಾಳೆ. ಹಿ ರೈಟ್ಸ್ ಸ್ಟೋರೀಸ್. ಅವನು ಕತೆಗಳನ್ನು ಬರಿತಾನೆ. ಓಕೆ, ಸೊ ಐ ಲೈಕ್ ಕುಕ್ಕಿಂಗ್. ನಾನು ಅಡುಗೆ ಮಾಡೋದನ್ನು ಇಷ್ಟಪಡ್ತೇನೆ. ಸೊ ನೋಡಿ, ಇಲ್ಲಿ ಮೇಲಿನ 3 ವಾಕ್ಯಗಳನ್ನಾಗಲಿ ಇದು ಕೆಳಗಿಂದಾಗಲಿ ಇದು ಹವ್ಯಾಸವನ್ನು ಹೇಳುತ್ತೆ. ಓಕೆ, ಹವ್ಯಾಸವನ್ನು ಹೇಳುವಂಥದ್ದು. ಓಕೆ, ಅಡುಗೆ ಮಾಡೋದಿಷ್ಟ, ಸ್ಟೋರೀಸ್ಗಳನ್ನ ಬರೆಯೋದಿಷ್ಟ, ಕೆಲವರು ಕತೆಗಳನ್ನ, ಕಾದಂಬರಿಗಳನ್ನ, ಕವನಗಳನ್ನ, ಚೆನ್ನಾಗಿ ಪೇಂಟಿಂಗ್ ಮಾಡೋದು, ಹಾಡು ಹೇಳೋದು, ಸೊ ಈ ಥರ ಬರಿತಾ ಇರ್ತಾರೆ. ಹವ್ಯಾಸಗಳನ್ನ ಹೇಳುವಾಗ ಡೂ ಡಸ್ಗಳನ್ನ ಬಳಸ್ತೀವಿ. ಹೇಗೆ ಡೂ ಡಸ್ಗಳನ್ನ ಬಳಸೋದು ಅಂತಂದರೆ ನೋಡಿ, ಇಲ್ಲಿದೆ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ನೋಡಿ, ಯು ರೈಟ್ ಸ್ಟೋರೀಸ್. ನೀನು ಕತೆಗಳನ್ನು ಬರೆಯುತ್ತಿ. ಓಕೆ, ನಿನಗೆ ಕತೆಗಳನ್ನ ಬರೆಯೋ ಹವ್ಯಾಸ ಇದೆ. ಓಕೆ, ಸೊ ನೀನು ಕತೆ ಬರೆಯೋ ಹವ್ಯಾಸ ಇದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇಲ್ಲಿ ನೋಡಿ, ಡು ಯು ರೈಟ್ ಸ್ಟೋರೀಸ್ ಇಂಟ್ರಾಗೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡೋವಾಗ ನಾವು ಡೂ ಡಸ್ಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸಬೇಕು. ಸಾಮಾನ್ಯ ವಾಕ್ಯದಲ್ಲಿ ಅಸರ್ಟಿವ್ ಸೆಂಟೆನ್ಸಲ್ಲಿ ಇರಲ್ಲ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡೋವಾಗ ಡೂ ಡಸ್ಗಳನ್ನ ಬಳಸ್ತೀವಿ. ಓಕೆ, ಆ್ಯಸ್ ಇಟ್ ಈಸಲ್ಲಿ ಫಸ್ಟ್ ವಾಕ್ಯ ಬರಲ್ಲ. ಓಕೆ, ಡೂ ಯು ರೈಟ್ ಸ್ಟೋರೀಸ್ ಅಂದರೆ ನೀನು ಕತೆಗಳನ್ನು ಬರೆಯುತ್ತೀಯಾ ಅಂತ ಕೇಳುವಾಗ ಯಾರೋ ಹೇಳ್ತಾರೆ, ನೀ ಕತೆ ಬರೀತಿ, ನಾ ಕತೆ ಬರಿತೀನಿ ಅಂತ ಹೇಳಿದಾಗ ನೀ ಕತೆ ಬರಿತಿದ್ದೀಯ ಅಂತ ಹೇಳ್ತೀವಿ. ವಾಪಸ್ ಪ್ರಶ್ನೆ ಕೇಳ್ತಿರ್ತೀವಿ ಅಲ್ವಾ. ಸೊ ಮನೆಯಲ್ಲೂ ಹೇಳುವಾಗ ಕೆಲಸ ಮಾಡಿ ನೀ ಮಾಡ್ತೀ ಕೆಲಸ ಅಂತ ಈ ಥರ ಎಲ್ಲ ಮಾತಾಡ್ತಿರ್ತೀವಲ್ಲ. ಸೊ ಆವಾಗ ಈ ಥರ ಹೇಳಬೇಕಾದ್ರೆ ಡೂ ಡಸ್ಗಳನ್ನ ಬಳಸಬೇಕಾಗತ್ತೆ. ಡೂ ನಾಟ್ ರೈಟ್ ಸ್ಟೋರೀಸ್. ನೀನು ಕತೆಗಳನ್ನ ಬರೆಯೋದಲ್ಲ. ಹಾಂ, ಐ ಡೂ ಅಂತ ಹೇಳ್ತೀವಿ, ಬಟ್ ಯು ಡೋಂಟ್ ಡೂ, ನಿನಗೆ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೀನು ಕತೆಗಳನ್ನು ಬರೆಯೋದಿಲ್ಲ ಅಂತ ಹೇಳೋದು. ಆವಾಗ ನಾನು ಬರೆಯುವುದಿಲ್ಲವೇ ಅಂತ ಕೇಳ್ತೀವಿ ವಾಪಸ್ ನಾವು. ಹೌದಾ, ನಾ ಮಾಡೋಂಗಿಲ್ಲ ನಂಗಾರ ಅಂತ ಈ ಥರ ಎಲ್ಲ ಮಾತಾಡ್ತಿರ್ತೀವಲ್ವ. ಸೊ ಆ ಥರ ನೋಡಿ, ಡೋಂಟ್ ಯು ರೈಟ್ ಸ್ಟೋರೀಸ್. ನೀನು ಕತೆಗಳನ್ನು ಬರೆಯುವುದಿಲ್ಲವೇ ಅಂತ ಪ್ರಶ್ನೆ ಕೇಳ್ದೆ ಹಾಗೆ. ಓಕೆ, ನಾನು ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ, ಸರಿಯಾಗಿ ಓದ್ಕೊಳ್ಳಿ ಮುದ್ದು ಮಕ್ಕಳೇ. ಓಕೆ, ಸರಿಯಾಗಿ ಓದ್ಕೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೀನ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ಹೆಚ್ಚು ಪ್ರಯತ್ನಗಳೇ ನಮ್ಮನ್ನು ಪರ್ಫೆಕ್ಟ್ ಮಾಡೋದು ಅಂತ ಅರ್ಥ. ಓಕೆ, ಸೊ ಹಾಗಾಗಿ ದಯವಿಟ್ಟು ಹೆಚ್ಚು ವಾಕ್ಯಗಳನ್ನ ಓದಿ ಬರೆದು ಪ್ರಾಕ್ಟೀಸ್ ಮಾಡಿ. ಮೇನ್ ವರ್ಬ್ಗಳನ್ನ ಕಲಿಬೇಕು, ಹಾಗೆ ಹೆಲ್ಪಿಂಗ್ ವರ್ಬ್ಗಳನ್ನ ನೀವು ಕಲಿಬೇಕು. ಅಂದಾಗ ನಿಮಗೆ ಟೆನ್ಸ್ ಕ್ಲಿಯರ್ ಆಗುತ್ತೆ. ಈ ಡೂ ಡಸ್ಗಳು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗುತ್ತೆ. ಆದರೆ ಡೂ ಮಾತ್ರ ಹೆಲ್ಪಿಂಗ್ ವರ್ಬ್ ಆಗೂ ಯೂಸ್ ಆಗುತ್ತೆ. ಹಾಂ, ಎರಡು ಡಸ್ನು ಕೂಡ. ಓಕೆ, ಡೂ ಡಸ್ಗಳು ಮೇನ್ ವರ್ಬು ಮತ್ತು ಹೆಲ್ಪಿಂಗ್ ವರ್ಬ್ಗಳು ಎರಡೂ ಕೂಡ ಆಗಿ ಯೂಸ್ ಆಗುತ್ತೆ ವಾಕ್ಯದಲ್ಲಿ. ಸೊ ನಾವು ಪ್ರತಿನಿತ್ಯ ನೀ ಮಾಡ್ತೀಯಾ, ಮಾಡೋದಿಲ್ವನ, ನಿಂಗೆ ಮಾಡೋದಿಲ್ಲೇನ ಅಂತ ಈ ಥರ ಎಲ್ಲ ಕೇಳ್ತಿರ್ತೀವಲ್ವ. ಸೊ ನನಗೆ ಮಾಡೋಕ್ಕೆ ಬರಲ್ಲನ ಅಂತ ಈ ಥರ ಎಲ್ಲ ಮಾತಾಡ್ತಿರ್ತೀವಲ್ಲ. ಸೊ ಇವೆಲ್ಲ ಪ್ರೆಸೆಂಟಲ್ಲಿ ಪ್ರತಿನಿತ್ಯ ಮಾಡುವಂತಹ ಕೆಲಸಗಳನ್ನ ನಿಮಗೆ ಹೇಳಿದೆ ಎಲ್ಲಿ ಬಳಸ್ತೀವಿ ಅಂತ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅಸರ್ಟಿವ್ ನೆಗೆಟಿವ್ ಇಂಟ್ರೋಗೇಟಿವ್ ಮಾಡೋವಾಗ ಬಳಸ್ತೀವಿ. ಪಾಸಿಟಿವ್
ಸೆಂಟೆನ್ಸಲ್ಲಿ ಕೇವಲ ಅದಷ್ಟೇ ಬರೆದಿರ್ತೀವಿ. ಬಟ್ ಅದನ್ನೇ ನೆಗೆಟಿವ್ ಇಂಟ್ರೋಗೇಟಿವ್ ಮಾಡೋವಾಗ ನಾವೇನು ಮಾಡ್ತೀವಿ, ಡೂ ಡಸ್ಗಳನ್ನ ಬಳಸ್ತೀವಿ. ಸೊ ನೆಕ್ಸ್ಟ್ ವಾಕ್ಯ ನೋಡಿ, ಐ ಲೈಕ್ ಕುಕ್ಕಿಂಗ್. ಇಲ್ಲಿ ಕುಕ್ಕಿಂಗ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಗಿ ಬಳಕೆ ಆಗಿದೆ. ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಐ ಲೈಕ್ ಕುಕ್ಕಿಂಗ್. ಓಕೆ, ಸೊ ನನಗೆ ಅಡುಗೆ ಮಾಡೋದಂದರೆ ಇಷ್ಟ. ಕೆಲವೊಬ್ಬರಿಗೆ ಕೆಲವೊಂದು ಹವ್ಯಾಸಗಳಿರುತ್ತೆ. ಕೆಲವೊಬ್ಬರಿಗೆ ಡ್ರಾಯಿಂಗ್ ತೆಗೆಯೋದು, ಪೇಂಟಿಂಗ್ ಬಿಡಿಸೋದು, ಅಥವಾ ಚೆನ್ನಾಗಿ ರಂಗೋಲಿ ತೆಗೆಯೋದು, ಕೆಲವರಿಗೆ ಎಂಬ್ರಾಯ್ಡರಿ ವರ್ಕ್ ಇರ್ತೈತಿ, ಹೊಲಿಗೆ ಹೊಲಿಯೋದಿರುತ್ತೆ. ಕೆಲವೊಬ್ಬರು ಹವ್ಯಾಸವಾಗಿ ಮಾಡ್ತಿರ್ತಾರೆ. ಕೆಲವರು ಆಟ ಆಡೋಕ್ಕೆ ಹೋಗ್ತಿರ್ತಾರೆ, ಕ್ರಿಕೆಟ್ ಆಡಲಿಕ್ಕೆ, ಅಥವಾ ಕೆಲವರು ಪುಸ್ತಕಗಳನ್ನ ಓದ್ತಿರ್ತಾರೆ. ಕೆಲವರು ರೈಟಿಂಗ್ಗಳನ್ನ ಬರೀತಿರ್ತಾರೆ. ಮಾರಲ್ ಸ್ಟೋರಿಗಳನ್ನ ಬರೆಯೋ ಹವ್ಯಾಸ ಇರುತ್ತೆ ಕೆಲವ್ರಿಗೆ. ಪುಸ್ತಕ ಓದೋ ಹವ್ಯಾಸ ಇರುತ್ತೆ. ಇನ್ನು ಕೆಲವ್ರಿಗೆ ಹೊಸ ಪ್ಲೇಸ್ಗಳಿಗೆ ಹೋಗೋದು, ಅವುಗಳ ಬಗ್ಗೆ ತಿಳ್ಕೊಳ್ಳೋದು ಹವ್ಯಾಸ ಇರುತ್ತೆ. ಸೊ ಈ ಥರ ಹವ್ಯಾಸಗಳನ್ನ ಹೇಳೋವಾಗ ಸೊ ಈ ಥರ. ಮತ್ತು ನಾವು ನೆಗೆಟಿವ್ ಇಂಟ್ರೋಗೇಟಿವ್ ಮಾಡೋವಾಗ ಕೇಳ್ತೀವಿ, ನಿನಗೆ ಕಾಫಿ ಇಷ್ಟ ಆಗ್ತದಾ, ಅಥವಾ ನೀನು ಇವತ್ತು ಕೆಲಸ ಮಾಡೋದಿಲ್ವಾ, ಸೊ ನೀನು ಈಗ ರೆಸ್ಟ್ ಮಾಡೋದಿಲ್ವಾ, ಸೊ ಈ ಥರ. ನೀನು ಬರೋದಿಲ್ವಾ ಮಾರ್ಕೆಟಿಗೆ, ಸೊ ಈ ಥರ. ಅಥವಾ ಹೋಗಿ ಬಂದಿಯಾ, ನೀನು ಮಾರ್ಕೆಟಿಗೆ ಹೋಗಿ ಬಂದಿಯೇನಾ. ಸೊ ಈ ಥರ ಎಲ್ಲ ಕೇಳೋವಾಗ ನಾವು ಡೂ ಡಸ್ಗಳನ್ನ ಈ ಥರ ಇವುಗಳನ್ನ ಕಲಿತು ಪ್ರಾಕ್ಟೀಸ್ ಮಾಡಿ ಹೆಚ್ಚೆಚ್ಚು ವಾಕ್ಯಗಳನ್ನ ನಾವು ಬರೆದಾಗ ಮಾತ್ರ ಮುದ್ದು ಮಕ್ಕಳೇ ನಮಗೆ ಅರ್ಥ ಆಗುತ್ತೆ. ಈಗ ನಾನು ಯು ರೈಟ್ ಸ್ಟೋರೀಸ್ ಅನ್ನುವಂಥದ್ದನ್ನು ನೆಗೆಟಿವ್ ಇಂಟ್ರೋಗೇಟಿವ್ ಅಸರ್ಟಿವಲ್ಲಿ ಮಾಡಿ ತೋರಿಸಿದ್ನಲ್ಲ, ಹಂಗೆ ಇವನು ಮಿಕ್ಕಿದ್ದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಸಿ ರೈಟ್ ಸ್ಟೋರೀಸ್, ಹಿ ರೈಟ್ಸ್ ಸ್ಟೋರೀಸ್, ಐ ಲೈಕ್ ಕುಕ್ಕಿಂಗ್, ದೇ ಲೈಕ್ ಸಿಂಗಿಂಗ್. ಸೊ ಈ ಥರ ವಿ ರೀಡ್ ನಾವೆಲ್ಸ್, ನಾವು ಕಾದಂಬರಿಗಳನ್ನ ಓದ್ತೇವೆ. ಓಕೆ, ಈ ಥರ ನೀವು ಇವುಗಳನ್ನ ನಾ ಪಾಸಿಟಿವಲ್ಲಿ ಕೊಟ್ಟಿದ್ದೀನಿ. ನೀವು ಅಸರ್ಟಿವ ಎಲ್ಲ ಇಂಟ್ರಾಗೇಟಿವ, ನೆಗೆಟಿವ್ ಇಂಟ್ರಾಗೇಟಿವ ಈ ಥರ ಎಲ್ಲ ಮಾಡಿ. ಮತ್ತು ಇದರಲ್ಲಿ ಇನ್ನೂ ಒಂದು ಸ್ಟೆಪ್ ನಾವು ಮುಂದೆ ಹೋಗಬಹುದು ಅಂದರೆ WH ಕ್ವಶನ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಯು ರೈಟ್ ಸ್ಟೋರೀಸ್, ನೀ ಕತೆಗಳನ್ನ ಬರಿತೀಯ. ನೀನು ಏನನ್ನು ಬರಿತೀಯ ಅಥವಾ ಯಾವ ತರಹದ ಪುಸ್ತಕಗಳನ್ನ ನೀನು ಬರಿತೀಯ ಅಂತ ನಾವು ಕೇಳಬಹುದು. ಅಲ್ಲಿ WH ಬಳಸಬೇಕಾಗತ್ತೆ. ಅಂದರೆ WH ಕ್ವಶನ್ಸ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಕ್ವಶನ್ ಟ್ಯಾಗಲ್ಲಿ ನೀವು ಕಲ್ತಿರ್ತೀರ. ಇಲ್ಲ ಅಂದರೆ ನೋಡ್ತಾ ಇರಿ, ನಾನು ಮುಂದೆ ಮಾಡ್ತಾ ಇರ್ತೀನಿ WH ಕ್ವಶನ್ ಟ್ಯಾಗ್ಗಳನ್ನ. ಅಂದರೆ ಹೂಮ, ಹೂಸ, ಹೌ ಮಚ್, ಹೌ ಲಾಂಗ್, ಹೌ ಫಾರ್, ಹೌ ಮೆನಿ. ಸೊ ಈ ಥರ ಎಲ್ಲ ಬರ್ತಾವೆ, ಅವೆಲ್ಲ WH ಕ್ವಶನ್ಸಲ್ಲಿ ಓಕೆ ಬಳಸ್ತೀವಿ ನಾವು. ನೆಕ್ಸ್ಟ್ ನೋಡಿ ಮುದ್ದು ಮಕ್ಕಳೇ, ಮೈ ಸಿಸ್ಟರ್ ಲೈಕ್ಸ್ ರೀಡಿಂಗ್. ನೋಡಿ ಇಲ್ಲಿ ಮೈ ಸಿಸ್ಟರ್ ಲೈಕ್ಸ್ ರೀಡಿಂಗ್. ತುಂಬ ಜನ ತಪ್ಪು ಮಾಡ್ತಾರೆ. ಏನು ಗೊತ್ತಾ, ಇಲ್ಲಿ ಲೈಕ್ ಬರೆದು ಬಿಡ್ತಾರೆ, ಎಸ್ ಪ್ರತ್ಯಯ ಕೊಡೋಕ್ಕೆ ಹೋಗಲ್ಲ. ಮೈ ಸಿಸ್ಟರ್ ಅಥವಾ ಎಸ್ ಪ್ರತ್ಯಯ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಳಸ್ಬೇಕು. ಇಲ್ಲೇ ಮೈ ಅಂದರೆ ಆಯ್ ಅಂತಂದರೆ ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಸಿಸ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಸಿಸ್ಟರ್ಗೆ ಪುಸ್ತಕಗಳನ್ನ ಓದೋದು ಅಂದರೆ ಇಷ್ಟ ಆಗತ್ತೆ. ಓಕೆ, ಓದೋದು ಅವಳಿಗೆ ಇಷ್ಟ ಆಗುತ್ತೆ ಅಂತ ಹೇಳುವಾಗ ಇಲ್ಲಿ ನಾವು ಅವಳ ಬಗ್ಗೆ ಮಾತಾಡ್ತಿದ್ದೀವಿ. ಅವಳು ಅಂದರೆ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಹಾಗಾಗಿ ಇಲ್ಲಿ ಮೇನ್ ವರ್ಬಿಗೆ ಲೈಕ್ ಇದ್ದದ್ದು ಲೈಕ್ಸ್ ಆಗಬೇಕು. ಎಷ್ಟು ಜನ ಕೆಲವೊಬ್ರು ತಪ್ಪು ಮಾಡ್ತಾರೆ, ನಾನು ನೋಡಿದ್ದೀನಿ ಮಕ್ಕಳಲ್ಲಿ. ಮೈ ಸಿಸ್ಟರ್ ಲೈಕ್ಸ್ ರೀಡಿಂಗ್ ಅಂತ ಹೇಳ್ತಾರೆ. ಲೈಕ್ಸ್ ಆಗಬೇಕು. ಅದು ಮೈ ಅನ್ನುವಂಥದ್ದು ನನಗೆ ಸಂಬಂಧಪಟ್ಟದಲ್ಲ, ನಮ್ಮ ಸಿಸ್ಟರ್. ಓಕೆ, ಸೊ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಸಿಸ್ಟರ್ ಅನ್ನುವಂಥದ್ದು, ಅವಳು ಅನ್ನುವಂಥದ್ದು. ಹಾಗಾಗಿ ಲೈಕ್ಸ್ ಎಸ್ ಪ್ರತ್ಯಯ ಬಂತು. ಐ ಸ್ಲೀಪ್ 7 hours. ನಾನು 7 ಗಂಟೆಗಳ ಕಾಲ ಮಲಗ್ತೇನೆ. ನನ್ನ ಪ್ರತಿದಿನದ ಹವ್ಯಾಸ. ಓಕೆ, ನಾನು 7 ಗಂಟೆಗಳ ಕಾಲ ನಿದ್ದೆ ಮಾಡ್ತೇನೆ ಅಂತ ಅದನ್ನು ಹೇಳ್ಬೋದು. ಆ ಥರ ಇದನ್ನೇ ಅದೇ ಡೂ ಡಸ್ಗಳನ್ನ ನೀವು ಮಾಡಿ ಮುದ್ದು ಮಕ್ಕಳು. ಈಗಾಗಲೇ ನಾನು 2 ವಾಕ್ಯ ನಿಮಗೆ ಮಾಡಿ ತೋರಿಸಿದೆ, ಹೇಳಿದೆ. ಒಂದು ಹೇಳಿದ್ದೆ, ಒಂದು ಮಾಡಿ ತೋರಿಸಿದೆ. ಮೈ ಮಾಮ್ ಡ್ರಿಂಕ್ಸ್ ಕಾಫಿ. ನಮ್ಮಮ್ಮ ಕಾಫಿ ಕುಡಿತಾರೆ. ಇದರ ಅರ್ಥ ಏನು, ಅವರು ಈಗ ಕಾಫಿ ಕುಡಿತಿದ್ದಾರೆ ಅಂತ ಅಲ್ಲ, ಅಥವಾ ಅಕ್ಕ ಈಗ ಪುಸ್ತಕ ಓದ್ತಿದ್ದಾಳೆ ಅಂತಲ್ಲ, ನಾನು 7 ಗಂಟೆಗಳ ಕಾಲ ಈಗ ಮಲ್ಕೊಂಡಿದ್ದೀನಿ ಅಂತಲ್ಲ. ಅಂದರೆ ಇದು ಪ್ರತಿದಿನದ ರೂಟೇಷನ್ನು. ಅಮ್ಮ ಪ್ರತಿದಿನ ಕಾಫಿ ಕುಡಿತಾರೆ ಅಂತ ಅರ್ಥ. ಅದು ಈಗ ಕುಡಿತಿದ್ದಾರೆ ಅಂತ ಅಲ್ಲ. ಹಾಗಂದರೆ ಮತ್ತು ಡ್ರಿಂಕ್ಸ್ ಇದ್ದಿದ್ದು ಡ್ರಿಂಕಿಂಗ್ ಆಗುತ್ತೆ. ಅಲ್ಲಿ ಮಾಮ್ ಇದ್ದಲ್ಲಿ ಈಸ್ ಬರುತ್ತೆ. ಮೈ ಮಾಮ್ ಈಸ್ ಡ್ರಿಂಕಿಂಗ್ ಕಾಫಿ ಅಂತ ಆಗುತ್ತೆ. ಅಂದರೆ ಈಗ ನಮ್ಮ ಮಮ್ಮಿ ಕಾಫಿಯನ್ನು ಕುಡಿಯುತ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ದ್ಯಾಟ್ ಮೀನ್ಸ್ ಅಲ್ಲಿ ಕ್ರಿಯೆ ನಡೀತಾ ಇದ್ದರೆ ಹೆಲ್ಪಿಂಗ್ ವರ್ಬು ಇರ್ತದೆ, ಜೊತೆಗೆ ಮೇನ್ ವರ್ಬಿಗೆ ING ಪ್ರತ್ಯಯ ಇರುತ್ತೆ. ಓಕೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಸೊ ಇಲ್ಲೇ ಕ್ಲಿಯರಾಗಿ ನೀವು ಇಲ್ಲಿ ಕಲಿತು ಬಿಟ್ಟರೆ ಡೆಫಿನೆಟ್ಲಿ ನಿಮಗೆ ಯಾವುದೇ ಮಿಸ್ಟೇಕ್ಸು ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ, ವಿ ಲವ್ ಓಲ್ಡ್ ಸಾಂಗ್ಸ್. ನಮಗೆ ಹಳೆ ಹಾಡುಗಳಂದರೆ ಇಷ್ಟ.
ಓಕೆ. ಇನ್ನು ನೆಕ್ಸ್ಟ್ ನೋಡಿ, ದ ಸನ್ ರೈಸಸ್ ಇನ್ ದ ಈಸ್ಟ್. ಇದು ಸಾರ್ವಕಾಲಿಕ ಸತ್ಯ ಅಲ್ವಾ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಾದರೂ ದೇರ್ ಈಸ್ ನೋ ಚೇಂಜಸ್ ಎನಿ. ಓಕೆ, ಏನೂ ಅಲ್ಲಿ ಬದಲಾವಣೆಗಳಾಗಲ್ಲ. ಸರ್ವಕಾಲಿಕ ಸತ್ಯ ಇದು. ಅಂದರೆ ಸೂರ್ಯ ಪೂರ್ವದಲ್ಲೇ ಹುಟ್ಟುತ್ತಾನೆ, ಪಶ್ಚಿಮದಲ್ಲೇ ಮುಳುಗ್ತಾನೆ ಅನ್ನುವಂಥದ್ದು. ಈ ದಿಕ್ಕುಗಳು ಯಾವತ್ತಾದರೂ ಬದಲಾಗ್ತಾವ? ಪೂರ್ವ ಇದ್ದದ್ದು ಪಶ್ಚಿಮ ಆಗುತ್ತಾ, ಅಥವಾ ಪಶ್ಚಿಮ ಇದ್ದದಕ್ಕೆ ದಕ್ಷಿಣ ಅಂತೀವ ನಾವೇನಾದರೂ? ಇಲ್ಲ ಅಲ್ವಾ. ಸೊ ಹಾಗಾಗಿ ಇವು ಸರ್ವಕಾಲಿಕ ಸತ್ಯಗಳು. ಬೆಟ್ಟಕ್ಕೆ ಬೆಟ್ಟನೇ ಅಂತೀವಿ ನಾವು, ನದಿ ಅಂತ ಹೇಳ್ತೀವ? ಇಲ್ಲ. ಬಾವಿಗೆ ಬಾವಿ ಅಂತ ಹೇಳ್ತೀವಿ ಹೊರತಾಗಿ ಸಮುದ್ರ ಅಂತ ಏನಾದರೂ ಕರಿತೀವ ನಾವು? ಇಲ್ಲ. ಸರ್ವಕಾಲಿಕ ಸತ್ಯಗಳಿವು, ಎಂದೂ ಬದಲಾಗಲ್ಲ. ಅಂಥ ಟೈಮಲ್ಲೂ ನಾವು ಹೇಳೋವಾಗ ಡೂ ಡಸ್ಗಳನ್ನ ಬಳಸಬೇಕಾಗತ್ತೆ. ಇಲ್ಲಿ ನೋಡಿ, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಸನ್ ರೈಸಸ್ ಇನ್ ದ ಈಸ್ಟ್. ಇದನ್ನು WH ನಾವು ಅಥವಾ ಇಂಟ್ರೋಗೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡೋವಾಗ ಇಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಆಗ್ತದೆ. ಸೊ ನೋಡಿಕೊಂಡು ಅಲ್ಲಿ ನಾವು ಯಾವ್ದು ಹಚ್ಚಬೇಕು ಹೆಲ್ಪಿಂಗ್ ವರ್ಬಿಗೆ ಎಸ್ ಪ್ರತ್ಯಯ ಬರುತ್ತಾ ಇಲ್ವಾ ಅಂತ. ಥರ್ಡ್ ಪರ್ಸನ್ ಸಿಂಗುಲರ್ ಇರೋದ್ರಿಂದ ರೈಸ್ ಇದ್ದು ರೈಸಸ್ ಆಗಿದೆ. ಓಕೆ. ಸೊ ಹಾಗಾಗಿ ಇಲ್ಲಿ ಡಸ್ ಬರ್ತದೆ. ಡೂ ಡಸ್ಗಳನ್ನ ನೆಗೆಟಿವ್ ಇಂಟ್ರೋಗೇಟಿವ್ ಮಾಡೋವಾಗ ಇಲ್ಲಿ ಡಸ್ ಬರುತ್ತೆ. ಇಷ್ಟೇ ಸಿಂಪಲ್. ನಾನು ನಿಮಗೆ ಫಸ್ಟ್ ಹೇಳಿನಿ, ಐಗೆ, ಉಯ್ಗೆ, ದೇ, ಯುವ ಡೂ ಬರುತ್ತೆ. ಹಿ, ಶಿ, ಇಟ್ಟಿಗೆ ಏನಾಗುತ್ತೆ? ಡಸ್ ಬರುತ್ತೆ. ಇಲ್ಲಿ ಯಾಕೆ ಡಸ್ ಬಂತು? ಸೂರ್ಯ ಇಟ್ ಇದು ಅನ್ನೋದ್ರಲ್ಲಿ ಬರ್ತಾನೆ. ಇದು ಯಾವುದು? ಸೂರ್ಯ. ಇಟ್ ಅನ್ನೋದ್ರಲ್ಲಿ ಸೂರ್ಯ ಬರ್ತದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಾಗಾಗಿ ಇಲ್ಲಿ ರೈಸ್ ಇದ್ದಿದ್ದು ರೈಸಸ್ ಆಯಿತು. ಐ ಮೇಕ್ ಯೂಟ್ಯೂಬ್ ವಿಡಿಯೋಸ್. ನೋಡಿ, ನಾನು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತಿದ್ದೀನಿ, ಹಾಗಾಗಿ ನಾನು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡುತ್ತೇನೆ. ಇದು ನನ್ನ ಹವ್ಯಾಸ. ಅಂದರೆ ನಾನೀಗ ಮಾಡ್ತಾಯಿದ್ದೀನಿ ಅಂತಲ್ಲ, ಪ್ರತಿದಿನ ನಂದು ಇದು ಉದ್ಯೋಗ. ಟೀಚರು ಪಾಠ ಮಾಡೋದು, ಸ್ಕೂಲಿಗೆ ಹೋಗೋದು, ಅಥವಾ ರೈತರಿರ್ಬೋದು, ಡಾಕ್ಟರ್, ಇಂಜಿನಿಯರ್ಗಳು ಇರ್ಬೋದು, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಯಾರೇ ಇರಲಿ, ಅವರ ಜೀವನ ಉಪಾಯಕ್ಕೆ ಅವರು ಏನೆಲ್ಲ ಉದ್ಯೋಗ ಮಾಡ್ತಿರ್ತಾರೋ ಅದು ಮಾಡುವಂತಹ ಕೆಲಸಗಳ ಬಗ್ಗೆ ಮಾತಾಡುವಂಥದ್ದು, ಪ್ರತಿನಿತ್ಯ ನಡೆಯುವಂತಹ ಕೆಲಸಗಳು. ಅಮ್ಮ ಡೈಲಿ ಅಡುಗೆ ಮಾಡ್ತಾರೆ, ಅದು ಅವ್ರ ಕೆಲಸ ಅಲ್ವಾ, ಮಾಡಲೇಬೇಕು. ಸೊ ಆ ಥರ ಅಲ್ವಾ, ಅವ್ರವ್ರ ಕೆಲಸಗಳನ್ನ, ಪ್ರತಿನಿತ್ಯದ ಕೆಲಸಗಳನ್ನ ರೆಪ್ರೆಸೆಂಟ್ ಮಾಡೋವಾಗ ನಾವು ಅದನ್ನು ಹೇಳ್ತೀವಿ, ಉಪಯೋಗಿಸ್ತೀವಿ. ನೋಡಿ, ಇಲ್ಲಿ ನೆಕ್ಸ್ಟ್ ಇದರದ್ದು ಸೂತ್ರ ಕೊಟ್ಟಿದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸದ ಸೂತ್ರ ನಾನು ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ವರ್ಬ್ 1 ಅಂತಂದರೆ 1, 2, 3 ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಅಂದರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸದ್ದು ವರ್ಬ್ಗಳು ಚೇಂಜ್ ಆಗುತ್ತೆ. ಓಕೆ. ರೈಟ, ರಿಟರ್ನ್, ರೂಟ್. ಸೊ ಈ ಥರ ಚೇಂಜ್. ಗೋ, ವೆಂಟ, ಗಾನ್ ಅಂದರೆ ಅದು ತನ್ನ ರೂಪವನ್ನು ಮುಖ್ಯ ಕ್ರಿಯಾಪದ ಬದಲಾಯಿಸ್ಕೊಳ್ಳುತ್ತೆ. ಕಾಲ ಬದಲಾದ ಹಾಗೆ ಮೇನ್ ವರ್ಬ್ ತನ್ನ ರೂಪವನ್ನು ಬದಲಾಯಿಸ್ಕೊಳ್ಳುತ್ತೆ. ಗೋ, ವೆಂಟ್, ಗಾನ್ ಆಗುತ್ತೆ ಫ್ಯೂಚರ್ ಟೆನ್ಸಲ್ಲಿ. ವೆಂಟ್ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಗೋ ಅನ್ನುವಂಥದ್ದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೀವಿ. ಇವುಗಳ ಅವೇರ್ನೆಸ್ ನಿಮಗಿರಬೇಕಾಗತ್ತೆ. ಈ ಅವೇರ್ನೆಸ್ ಇಲ್ಲದೆ ನೀವು ಎಲ್ಲನೂ ಕಲಿಬೇಕಾಗತ್ತೆ ಮುದ್ದು ಮಕ್ಕಳೇ. ಮೇನ್ ವರ್ಬು, ಸಬ್ಜೆಕ್ಟು, ಆಮೇಲೆ ಆಬ್ಜೆಕ್ಟು, ಹೆಲ್ಪಿಂಗ್ ವರ್ಬ್ಗಳು, ING ಪ್ರತ್ಯಯ ಎಲ್ಲಿ ಬರುತ್ತೆ, ಎಸ್ ಪ್ರತ್ಯಯ ಎಲ್ಲಿ ಬರ್ತದೆ, ಆಮೇಲೆ ಈ ಪ್ರತ್ಯಯ ಎಲ್ಲಿ ಬರುತ್ತೆ, ER ಪ್ರತ್ಯಯ ಎಲ್ಲಿ ಬರುತ್ತೆ. ಸೊ ಈ ಥರ ಬಹಳಷ್ಟು ಇದೆ. ಸೂಕ್ಷ್ಮಗಳನ್ನ, ಸಣ್ಣ ವಿಷಯಗಳನ್ನ ಕಲಿತ್ರೆ ನೀವು ಡೆಫಿನೆಟ್ಲಿ ತುಂಬ ಫ್ಲೂಯೆಂಟಾಗಿ ಇಂಗ್ಲೀಷನ್ನು ಮಾತನಾಡಬಹುದು. ಇಲ್ಲಿ ನೋಡಿ, ಐ, ಯು, ವಿ, ದೇ ಅನ್ನೋದಕ್ಕೆ ರೈಟ್ ಆಗುತ್ತೆ. ಈ ಸೀಟಿಗೆ ರೈಟ್ಸ್, ಎಸ್ ಪ್ರತ್ಯಯ ಬಂತು. ನಾನು ಇಲ್ಲಿ ನಿಮಗೆ ಹೇಳಿದ್ದೀನಿ. ಇನ್ನು ಇಲ್ಲಿ ನೆಗೆಟಿವ್ ಫಾರ್ಮೇಷನ್. ಇಲ್ಲಿವರೆಗೂ ನೀವು ಈಗ ನೋಡಿದ್ರೆ ಪಾಸಿಟಿವ್ ನೆಗೆಟಿವ್ ಮಾಡಬೇಕಾದ್ರೆ ಡೋಂಟ್ ಆಗುತ್ತೆ, ಡೂ ಇದ್ದಿದ್ದು ಡೋಂಟ್ ಆಗುತ್ತೆ, ಡಸ್ ಇದ್ದಿದ್ದು ಡಸಂಟ್ ಅಥವಾ ಡಸ್ ನಾಟ್ ಅಂತ ಅರ್ಥ ಆಗುತ್ತೆ ನೆಗೆಟಿವ್ ಫಾರ್ಮೇಷನ್ಗಳನ್ನ ನಾವು ಮಾಡಬೇಕಾದ್ರೆ. ಓಕೆ, ನಿಮಗೆ ಮುಖ್ಯವಾಗಿ ಇವುಗಳು ಗೊತ್ತಿರಬೇಕು ಮುದ್ದು ಮಕ್ಕಳೇ. ಸೊ ಇವುಗಳ ಫಾಸ್ಟ್ ಫಾರ್ಮೇಷನ್ನ ಡಿಡ್ ಬರುತ್ತೆ. ಅಂದರೆ ಡೂ ಡಸ್ಗಳನ್ನ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬಳಸಿದ್ರೆ ಇದರದ ಪಾಸ್ಟ್ ಫಾರ್ಮೇಷನ್ನ ಡಿಡ್ ಆಗುತ್ತೆ. ಓಕೆ, ಡಿಡ್ ಅಂದರೆ ಕ್ರಿಯೆ ಮುಗಿದು ಹೋಗಿದ್ದನ್ನು ಹೇಳುವಾಗ ನಾವು ಬಳಸ್ತೀವಿ. ಅದು ಕೂಡ ಹೆಲ್ಪಿಂಗ್ ವರ್ಬ್ ಆಗೂ ಯೂಸ್ ಆಗುತ್ತೆ, ಮೇನ್ ವರ್ಬ್ ಆಗಿಯೂ ಕೂಡ ಯೂಸ್ ಆಗುತ್ತೆ ಡಿಡ್ ಅನ್ನುವಂಥದ್ದು. ಎಲ್ಲಿ ಬಳಸ್ತೀವಿ ಅದನ್ನು ನಾವು? ಹಾಗಂದರೆ ಅದನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬಳಸ್ತೇವೆ. ಓಕೆನಾ? ಸೊ ಇದಿಷ್ಟು ಇದರದ ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಾಕ್ಯಗಳನ್ನ ನೋಡಿ ಮುದ್ದು ಮಕ್ಕಳೇ. ಐ ರೈಟ್ ನಾವೆಲ್ಸ್. ನಾನು ಕಾದಂಬರಿಗಳನ್ನು ಬರೆಯುತ್ತೇನೆ. ಡು ಐ ರೈಟ್ ನಾವೆಲ್ಸ್? ನಾನು ಕಾದಂಬರಿಗಳನ್ನು ಬರೆಯುತ್ತೇನೆಯೇ? ಐ ಡೋಂಟ್ ರೈಟ್ ನಾವೆಲ್ಸ್. ನಾನು ಕಾದಂಬರಿಗಳನ್ನು ಬರೆಯುವುದಿಲ್ಲ. ಓಕೆ,
ಡೋಂಟ್ ಐ ರೈಟ್ ನಾವೆಲ್ಸ್, ನಾನು ಬರೆಯುವುದಿಲ್ಲವೇ ಕಾದಂಬರಿಗಳನ್ನ ಅಂತ ಕೇಳ್ದಂಗೆ. ಡು ಐ ರೈಟ್ ನಾವೆಲ್ಸ್, ನೋಡಿ ಈಗ ಅದನ್ನೇ ಬರ್ತಿದ್ದೀನಿ ನಾನು. ಐ ಡೋಂಟ್ ರೈಟ್ ನಾವೆಲ್ಸ್. ಇಲ್ಲಿ ರೈಟ್ ಇದ್ದಿದ್ದು, ರೈಟ್ ಯಾಕೆ ಬರೆದಿದ್ದೀನಿ ಹೇಳಿ, ಐ ಅನ್ನೋದಿದೆ ಅಲ್ಲಿ, ಪ್ರೊನೌನ್ಸಿಯೇಷನ್ ಐ ಇದೆ, ಹಾಗಾಗಿ ರೈಟ್ ಬಂತು. ಅಲ್ಲೇ ಒಂದು ವೇಳೆ ಹಿ ಸಿ ಇಟ್ಟಿದ್ದಿದ್ರೆ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹೆಸರು ಇದ್ದಿದ್ರೆ ಅಲ್ಲಿ ರೈಟ್ ಇದ್ದಿದ್ದು ರೈಟ್ಸ್ ಆಗ್ತಿತ್ತು, ಎಸ್ ಪ್ರತ್ಯಯ ಬರ್ತಿತ್ತು. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮೇನ್ ವರ್ಬಿಗೆ ಎಸ್ ಪ್ರತ್ಯಯ ಬರ್ತದೆ. ಓಕೆನಾ? ಸೊ ನಾನು ಆವಾಗಲೇ ಒಂದು ವಾಕ್ಯ ನಿಮಗೆ ಮಾಡಿ ತೋರಿಸಿದೆ, ಇಂಟ್ರಾಗೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್. ಸೊ ಈಗ ಇಲ್ಲಿ ಮತ್ತೊಂದನ್ನು ಮಾಡಿದ್ದೀನಿ. ಓಕೆ, ಸೊ ಅಲ್ಲಿ ಐ ರೈಟ್ ಸ್ಟೋರೀಸ್ ತಗೊಂಡಿದ್ದೆ, ಇಲ್ಲಿ ಐ ರೈಟ್ ನಾವೆಲ್ಸ್ ಅಂತ ತಗೊಂಡಿದ್ದೀನಿ. ನಾವೆಲ್ ಅಂದರೆ ಕತೆಗಳು ಅಂತ ಅರ್ಥ. ಸೊ ನಿಮಗೆ ಶಬ್ದ ಸಂಗ್ರಹನೂ ಮುದ್ದು ಮಕ್ಕಳೇ ಬಹಳ 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 ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ನೀವು ಯಾವಾಗೋ ಒಂದು ಸಲ ವಿಡಿಯೋ ನೋಡೋದು, ಓದೋದು, ಮಾಡೋದು, ಬರೆಯೋದು ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗಲ್ಲ. ಆ್ಯಸ್ ಎ ಇಂಗ್ಲೀಷ್ ಟೀಚರಾಗಿ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಮ್ಮದಲ್ಲದೆ ಇರೋ ಭಾಷೆನ ನಾವು ಕಲಿಬೇಕಾದ್ರೆ ನಾವು ಸ್ವಲ್ಪ ಸ್ಮಾರ್ಟ್ ಸ್ಟಡಿ ಮಾಡಬೇಕಾಗತ್ತೆ, ಆಳವಾದ ಅಧ್ಯಯನ ಬೇಕಾಗತ್ತೆ. ಅದು ಓಕೆ, ಸೂಕ್ಷ್ಮ ದೃಷ್ಟಿಯಿಂದ ನಾವು ಅಭ್ಯಾಸ ಮಾಡಬೇಕಾಗತ್ತೆ ಮತ್ತು ಪ್ರಯತ್ನ ಬಹಳ ಮುಖ್ಯವಾಗಿರುತ್ತೆ ಪದೇ ಪದೇ. ಓಕೆ, ಪ್ರಗತಿ ರೀಡ್ಸ್, ನೋಡಿ ಸಿಂಪಲ್ಲಾಗಿ ಕೊಟ್ಟಿದ್ದೀನಿ. ಪ್ರಗತಿ ರೀಡ್ಸ್, ಪ್ರಗತಿ ಓದುತ್ತಾಳೆ. ರೀಡ್ ಇದ್ದದ್ದು ಎಸ್ ಯಾಕೆ ಬಂತು? ಪ್ರಗತಿ ಅವಳು ಅಂತ ಇದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಅದಕ್ಕೆ ಬಂತು. ಡಸ್ ಪ್ರಗತಿ ರೀಡ್, ನೋಡಿ ಇಲ್ಲಿ ಮತ್ತು ಡಸ್ ಯಾಕೆ ಬರೋದ್ರಿ, ರೀಡು ಯಾಕೆ ಬರೋದ್ರಿ, ಎರಡು ಮೇನ್ ವರ್ಬ್ ಅಲ್ಲ, ಇದು ಹೆಲ್ಪಿಂಗ್ ವರ್ಬ್. ಈಗ ಓಕೆ, ಡಸ್ ಅನ್ನುವಂಥದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಮೇನ್ ವರ್ಬ್ ಯಾವುದು? ರೀಡ್ ಆಗುತ್ತೆ ಅಷ್ಟೇ. ಪ್ರಗತಿ ಓದುತ್ತಾಳೆಯೇ. ಓಕೆ, ನೆಕ್ಸ್ಟ್ ಪ್ರಗತಿ ಡಸಂಟ್ ರೀಡ್, ಪ್ರಗತಿ ಓದೋದಿಲ್ಲ. ಡಸಂಟ್ ಪ್ರಗತಿ ರೀಡ್, ಪ್ರಗತಿ ಓದುವುದಿಲ್ಲವೇ. ಸೊ ಈ ಥರ ಕೇಳೋದು. ಅರ್ಥ ಆಗ್ತಿದೆ ಅಲ್ವಾ ಮುದ್ದು ಮಕ್ಕಳೇ? ಸೊ ಇದೇ ಥರ ಐ ಥಿಂಕ್ 4 ವಾಕ್ಯಗಳನ್ನ ನಾನು ಮಾಡಿದ್ದೀನಿ ನಿಮಗೆ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಿ ತೋರಿಸಿದ್ದೀನಿ ಇದರಲ್ಲಿ. ಮತ್ತು ಹೆಚ್ಚೆಚ್ಚು ವಾಕ್ಯಗಳನ್ನ ನಾನು ಹಾಗೆ ನಿಮಗೆ ಕೊಟ್ಟಿದ್ದೀನಿ. ಸೊ ಇವುಗಳ ಜೊತೆಗೆ ನೀವು ಮತ್ತಷ್ಟು ವಾಕ್ಯಗಳನ್ನ ಸೇರಿಸಬೇಕು ಮುದ್ದು ಮಕ್ಕಳೇ. ನೀವು ಪ್ರತಿದಿನ ನೀವು ಏನು ಮಾಡ್ತೀರೋ ಅದನ್ನೇ ಬರೆಯೋ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಡೂ, ಓಕೆ, ಮಾಡೋದನ್ನು ಕಲೀರಿ ಫಸ್ಟ್. ಯಾವುದೂ ಕಷ್ಟ ಇಲ್ಲ, ಎಲ್ಲ ಮನುಷ್ಯ ಹುಟ್ಟಿದ ಮೇಲೇ ಹುಟ್ಟಿದ್ದು ಅಲ್ವಾ. ಮೊಬೈಲ್, ಟಿ ವಿ, ಕಂಪ್ಯೂಟರ್ ಯಾರು ಮನುಷ್ಯ ಕಂಡು ಹಿಡಿದಿದ್ದು ಅಲ್ವಾ. ಸೊ ದ್ಯಾಟ್ ಮನುಷ್ಯ ಮನಸ್ಸು ಮಾಡಿ ಕಲಿತರೆ ಏನು ಬೇಕಾದರೂ ಅವನು ಕಲಿಬೋದು. ಹಾಗಾಗಿ ನೋಡಿ, ದಯವಿಟ್ಟು ಪ್ರಾಕ್ಟೀಸ್ ಮುಖ್ಯ ಆಗುತ್ತೆ. ಓಕೆನಾ? ಪ್ರಾಕ್ಟೀಸ್ ಇಲ್ಲದೆ ಏನು ಮಾಡೋಕ್ಕೆ, ಈಗ ನೀವು ಒಂದು ಆಟದಲ್ಲಿ ಗೆಲ್ಲಬೇಕು ಅಂದರೆ ನೀವು ಖೋಖೋಗೆ ಹೆಸರು ಕೊಟ್ಟರೆ ಪ್ರತಿದಿನ ಸ್ಕೂಲಲ್ಲಿ ಸರ್ ಖೋಖೋ ಪ್ರಾಕ್ಟೀಸ್ ಮಾಡಿಸ್ತಾರೆ. ಯಾಕೆ ಹೇಳಿ? ನೀವು ಯಾವ ಆಟಕ್ಕೆ ಹೆಸರು ಕೊಟ್ಟಿರ್ತೀರೋ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಬಿಕಾಸ್ ದ್ಯಾಟ್ ನೀವು ಗೆಲ್ಲಬೇಕು ಆಟದಲ್ಲಿ ಅಂತ. ಒಮ್ಮೆ ಕ್ಲಾಸ್ ರೂಮ್ನಾಗಿಂದ ಹೋಗಿ ಗ್ರೌಂಡ್ನಾಗ ನಿಂತು ನಾ ಆಟ ಆಡ್ತೀನಿ ಗೆಲ್ತೀನಿ ಅಂದರೆ ಸಾಧ್ಯ ಇಲ್ಲ. ಅದರ ರೂಲ್ಸು ರೆಗ್ಯುಲೇಷನ್ಸ್ ತಿಳ್ಕೊಬೇಕಾಗತ್ತೆ, ರೀತಿ ನೀತಿಗಳನ್ನ ಕಲಿಬೇಕಾಗತ್ತೆ, ಸಮಯ ಸಂಯಮಗಳನ್ನ ಕಲಿಬೇಕಾಗ್ತದೆ. ಸೊ ಕಲಿತು ಆದಮೇಲೆ ಡೆಫಿನೆಟ್ಲಿ ಯು ವಿಲ್ ಪರ್ಫೆಕ್ಟ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಹಾಗಾಗಿ ಓಕೆನಾ? ಸೊ ನೋಡ್ತಾ ಇರಿ ನಮ್ಮ ಚಾನಲ್ನ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮುದ್ದು ಮಕ್ಕಳೇ. ಸಬ್ಸ್ಕ್ರಿಪ್ಷನ್ಗೆ ಏನು ಫೀ ಕಟ್ಟಬೇಕಾಗಿಲ್ಲ, ಫ್ರೀ ಇರುತ್ತೆ. ದಯವಿಟ್ಟು ಲೈಕ್ ಮಾಡಿ, ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ಇದು ಹೆಚ್ಚು ಜನರಿಗೆ ತಲುಪುತ್ತೆ. ಹಾಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.